ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಸೊ ಇವತ್ತಿನ ಒಂದು ವಿಡಿಯೋ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಪಾರ್ಟ್ 2. ಸೊ ಮೊನ್ನೆ ಒಂದು ವಿಡಿಯೋ ಮಾಡಿದ್ವಿ ಟಾಪ್ 5 ಯಾರ್ಯಾರು ಬರ್ಬೋದು ಅಂತ. ಸೊ ಇವತ್ತೊಂದು ಲಿಸ್ಟು ಸಿಕ್ಕಿದೆ ನಮಗೆ. ಸೊ ಅದನ್ನು ತಿಳಿಸ್ಕೊಡ್ತೀವಿ, ಬನ್ನಿ ಯಾರ್ಯಾರು ಬರ್ಬೋದು ಈ ಒಂದು ಸೀಸನ್ 13ಗೆ ಅಂತ. ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಬರಬೇಕು ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡೋದು ಕೆಲಸ ಮರಿಬೇಡಿ. ಆ್ಯಂಡ್ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಯಾರು ಬರ್ತಾರೆ ಅಂತ ನೋಡ್ಕೊಬರೋಣ. ಸೊ ಗೈಸ್, ಆಕ್ಚುಲಿ ಮೊದಲನೇ ಕಂಟೆಸ್ಟೆಂಟ್ ಆಗಿ ಎಕ್ಸ್ಪೆಕ್ಟೆಡ್ ಲಿಸ್ಟ್ ಅಲ್ಲಿ ಇರುವಂತದ್ದು ಬಾಳು ಬೆಳಗುಂದಿ. ಸೊ ಆಕ್ಚುಲಿ ಉತ್ತರ ಕರ್ನಾಟಕದ ಪ್ರತಿಭೆ ಸಿಂಗರು. ಸೊ ಸದ್ಯಕ್ಕೆ ಒಂದಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು. ಅಂಡ್ ಲಾಸ್ಟ್ ಸೀಸನ್ ಅಲ್ಲೇ ಬರ್ತಾರೆ ಅಂತ ತುಂಬಾ ಎಕ್ಸ್ಪೆಕ್ಟೆಡ್ ಆ ಜಾಗಕ್ಕೆ ಹನುಮಂತ್ ಅವರು ಬಂದ್ರು. ಅಲ್ಲ, ಸೊ ಆಕ್ಚುಲಿ ಮಾಳು ನಿಪ್ನಾಲ್ ಅವ್ರು ಬಂದ್ರು. ಸೊ ಮಾಳು ನಿಪ್ನಾಲ್ ಬಂದು ಒಂದಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಕೊಂಡ್ವಿ, ಬಟ್ ಮಾಡಕ್ ಆಗ್ಲಿಲ್ಲ. ರೀಸನ್ ಯಾಕಂದ್ರೆ ಅವ್ರಿಗೆ ಮಾತಾಡ್ಲಿಕ್ಕೆ ಬರ್ಲಿಲ್ಲ. ಅಂಡ್ ಅವರ ಭಾಷೆ ನಮ್ಮ ಭಾಷೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಇದೆ ಅಂತೆಲ್ಲ ಒಂದಷ್ಟು ರೀಸನ್ಸ್ ಗಳನ್ನ ಕೊಟ್ಟರು, ಬಟ್ ಅದ್ಯಾವ್ದು ರೀಸನ್ಸ್ ಗಳಿಲ್ಲ. ಹೌದು, ಅದಿದ್ರು ಕೂಡ ಹನುಮಂತಗೂ ಅದೇ ಭಾಷೆ ತುಂಬಾ ಓಪನ್ ಅಪ್ ಆಗಿಲ್ಲ, ತುಂಬಾ ಹೆದರ್ಕೊಂಡೆಲ್ಲ ಇದ್ರು. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಆಕ್ಚುಲಿ ಹನುಮಂತು ಬಂದಂತ ರೀತಿ, ಮಾತಾಡಿದಂತ ರೀತಿ ನಮಗೆ ಉತ್ತರ ಕರ್ನಾಟಕದ ತುಂಬಾ ಇಷ್ಟ ಆಗಿದೆ ಆಕ್ಚುಲಿ. ಬಟ್ ಮಾಲು ಅವರು ಮಾತಾಡ್ತಿರ್ಬೇಕಾದ್ರೆ ಅದಷ್ಟು ಅರ್ಥನೂ ಆಗ್ತಿರ್ಲಿಲ್ಲ ಅಂಡ್ ಅಷ್ಟೊಂದು ಕನ್ವೆ ಮಾಡೋಕ್ಕೂ ಅವ್ರಿಗೆ ಬರ್ಲಿಲ್ಲ. ಮೇಬಿ ಎಲ್ಲ ಕೊಡೋದ್ರಲ್ಲಿ ಸೋತೋಗ್ತಿದ್ರು ಆಕ್ಚುಲಿ. ಎಲ್ಲ ಒಂದು ಸ್ಟೇಟ್ಮೆಂಟ್ ಒಂದೊಂದು ಕೊಡೋದ್ರಲ್ಲಿ ಅವ್ನು ಸ್ವಲ್ಪ ಕೊಟ್ಬಿಟ್ಟು, ಸೊ ಇದನ್ನ ಯಾವ್ದು ರೀಸನ್ ಇರ್ತಿರ್ಲಿಲ್ಲ, ಅದ್ರಲ್ಲಿ ವ್ಯಾಲಿಡ್ ಇರ್ತಿರ್ಲಿಲ್ಲ. ಹಂಗಾಗಿ ಮಾಳು ನಿಪ್ನಾಲ್ ಅವರು ಸ್ವಲ್ಪ ಓಪನ್ ಅಪ್ ಆಗಿಲ್ಲ. ಸೊ ಬಿಗ್ ಬಾಸ್ ಮನೆಯಿಂದ ಬೇಗನೆ ಅಂತ ಆಲ್ಮೋಸ್ಟ್ ಒಂದು ಇಲ್ಲ ಇದ್ರು. ಸೊ ರೀಸನ್ ಅಂದ್ರೆ ಅವ್ರಿಗೆ ವೋಟಿನ್ ಪವರ್ ಅಂತೂ ಕಮ್ಮಿ ಇರ್ಲಿಲ್ಲ. ಆಕ್ಚುಲಿ ವೋಟ್ ಇಂದಾನೇ ಸೇವ್ ಆಗ್ತಾ ಅವ್ರೆ. ಪ್ರತಿ ಸತಿ ಬಂದಾಗೂ ಕೂಡ ವೋಟಿನ ಮುಖಾಂತರ ಸೇವ್ ಆಗಿ ಬರ್ತಾ ಇದ್ರು. ಎಷ್ಟು ಸಪೋರ್ಟ್ ತೋರಿಸಿದ್ರು ಅಂದ್ರೆ ಲಾಸ್ಟ್ ಅಲ್ಲಿ ಗಿಲ್ಲಿ ಅವ್ರದ್ದು ಒಂದು ಸೀನ್ ಬರುತ್ತೆ ಗೊತ್ತಾದೆ, ಗಿಲ್ಲಿ ಅಂತ ಅಚ್ಚೆ ಹಾಕ್ಸ್ಕೊಂಬಂದೆಲ್ಲ ತೋರಿಸ್ತಾರೆ ಗೊತ್ತಾ. ಒಂದು ಸೆಗ್ಮೆಂಟ್ ಬರುತ್ತೆ ಜನಗಳ ಮಧ್ಯೆ ಇವ್ರಿಗೆ ಲೈಕ್ ವೋಟ್ ಕೇಳತ್ರ. ಸೊ ಆ ಸೆಗ್ಮೆಂಟ್ ಅಲ್ಲೂ ಕೂಡ ಮಾಳು ಅವ್ರಿಗೆ ಎಷ್ಟು ಪ್ರತಿಕ್ರಿಯೆ ಬಂತು ಅಂತಂದ್ರೆ ಅವಾಗಲೇ ಶಾಕ್ ಆದ್ರು. ಓಕೆ, ನಂಗೆ ತುಂಬಾ ಫ್ಯಾನ್ ಬೇಸ್ ಇದೆ. ಅವಾಗಿಂದ ಓಪನ್ ಆಗಿ ಟ್ರೈ ಮಾಡಿದ್ರು, ಬಟ್ ಆಲ್ಮೋಸ್ಟ್ ಅದು ತುಂಬಾ ಲೇಟ್ ಆಗಿತ್ತು. ಬಟ್ ಆಬ್ವಿಯಸ್ಲಿ ಹೇಳ್ಬೇಕು ಅಂತಂದ್ರೆ ಉತ್ತರ ಕರ್ನಾಟಕ ಅಂತ ಬಂದಾಗ ಅವ್ರ ಮಂದಿಲಿ ಯಾರೋ ಒಬ್ರು ಬಂದ್ರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಬಟ್ ಇಷ್ಟ ಆದ್ರೂ ಕೂಡ ಅವರು ಕೂಡ ಸಪೋರ್ಟ್ ಮಾಡ್ತಾರೆ, ಅಪೋಸಿಟ್ ಇರೋನು ಸಪೋರ್ಟ್ ಮಾಡ್ತಾರೆ. ಬಟ್ ಈ ಒಂದು ಎಕ್ಸ್ಪೆಕ್ಟೆಡ್ ಲಿಸ್ಟ್ ಅಲ್ಲಿ ಲಾಸ್ಟ್ ಸೀಸನ್ ಬರ್ಬೇಕಾಗದಂತ ಒಂದು ಕ್ಯಾಂಡಿಡೇಟ್ ತುಂಬಾ ಹೆಸರುಗಳು ಕೇಳಿ ಬರ್ತಾ ಇತ್ತು. ಸೊ ಇವಾಗ ಇವ್ರು ಬರ್ತಾರೆ, ಒಂದು ಎಕ್ಸ್ಪೆಕ್ಟೆಡ್ ಲಿಸ್ಟ್ ಇದೆ. ಸೊ ಬಾಳು ಬೆಳಗುಂದಿ ಅವರು ಕಾದು ನೋಡುವ ಈ ಒಂದು ಸೀಸನ್ ಅಲ್ಲಿ ಬರ್ತಾರ ಬರಲ್ಲ, ಬಂದ್ರೆ ಚೆನ್ನಾಗಿರುತ್ತಾ ಇಲ್ವಾ ಉತ್ತರ ಕರ್ನಾಟಕದ ಮಂದಿ ಬಾಯ್ಸ್ ಕಮೆಂಟ್ ಮಾಡಿ. ಮುಂದಿನ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಸೆನ್ಸೇಷನಲ್ ಕಾಮಿಡಿ ಸ್ಟಾರ್ ಅಂತಾನೆ ಹೇಳ್ಬೋದು. ಹುಲಿ ಕಾರ್ತಿಕ್ ಅವರು ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಒಂದಷ್ಟು ಬಸ್ ಕ್ರಿಯೇಟ್ ಆಗ್ತದೆ ಗೈಸ್. ಆಕ್ಚುಲಿ ತುಂಬಾ ಇತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಒಂದು ಲಾಸ್ಟ್ ಸೀಸನ್ ಅಲ್ಲಿ ಇವರು ಬರ್ಬೇಕಾಗಿತ್ತು, ಇವರು ಕೂಡ ಲಾಸ್ಟ್ ಸೀಸನ್ ಅಲ್ಲ 3 ಸೀಸನ್ ಅಂದ್ರೆ ಬರ್ತಾನೆ ಇದೆ. ಬಟ್ ಹುಲಿ ಕಾರ್ತಿಕ್ ಅಂತ ಈ ಹುಲಿ ಯಾವಾಗ ಎಂಟ್ರಿ ಕೊಡುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರೂ ಬಲಿ ಇಂಟರ್ವ್ಯೂದಲ್ಲಿ ಒಂದು ಇಂಟರ್ವ್ಯೂ ಹೇಳಿದ್ದಾರೆ. ಸೊ ನಾನು ಗಿಲ್ಲಿ ತರ ಆಗಲ್ಲ, ನಾನು ಹುಲಿ ಬೇರೆ ಗಿಲ್ಲಿ ಬೇರೆ ಅಂತ ಹೇಳಿದ್ದಾರೆ. ಇಲ್ಲ ಆಕ್ಚುಲಿ ಹೌದು, ನಾನು ಅನ್ಕೊಂಡಿದ್ದೇನೆ ಗೊತ್ತಾ, ರಿಪ್ಲಿಕ್ ಆಗ್ತದೆ. ಗಿಲ್ಲಿ ಅವರು ಬರ್ತಾರೆ ಅಂತ ಎಕ್ಸ್ಪೆಕ್ಟೆಡ್ ಅಲ್ಲಿ ಇರ್ಲಿಲ್ಲ. ಬಟ್ ಇಲ್ಲ, ಒಂದು ವಾರ ಆಗಿದ ತಕ್ಷಣ ನಮ್ಗೊಂದು ಅಪ್ಡೇಟ್ ಬಂದಿದೆ ಅಂದ್ರೆ ಗಿಲ್ಲಿ ಬರ್ತಾರೆ ಅಂತ. ಫಸ್ಟ್ ಅಲ್ಲಿಂದ ಬಸ್ ಕ್ರಿಯೇಟ್ ಆಗಿದ್ದು. ಹುಲಿ ಕಾರ್ತಿಕ್ ಅವರು ಬರ್ತಾರೆ, ಅವ್ರದ್ದು ಜುಗಲ್ ಬಂದಿರುತ್ತೆ ಅಂತ ಅನ್ಕೊಂಡ್ವಿ. ಬಟ್ ಇಲ್ಲ, ಆಕ್ಚುಲಿ ಹುಲಿ ಕಾರ್ತಿಕ್ ಅವರು ಈ ಸೀಸನ್ ಅಲ್ಲಿ ಬರುವ ಈಗ ಕಾಮಿಡಿ ತರನೇ ಲಾಸ್ಟ್ ಟೈಮ್ ಇವ್ರು ಬಂದ್ರಪ್ಪ, ಅವರಪ್ಪ ಲೈಕ್ ಹರ್ಲಿಯರು, ಅವ್ರ ಹೆಸರೇನು ಲೈಕ್ ಮರ್ತ್ಕೊಂಡ್ಬಿಟ್ವಲ್ಲ, ಕಾಮಿಡಿ ತುಕಾಲಿ ಸಂತೋಷ್ ಅಲ್ಲ, ಇನ್ನೊಬ್ರು ಚಂದ್ರಪ್ರಭಾ ಅವರು. ಸೊ ಅವರು ಕೂಡ ಏನೋ ಮಾಡ್ತೀನಿ ಅಂತ ಬಂದ್ರು. ಬಟ್ ಒಂದು ಚಂದ್ರಪ್ರಭಾ ಅವ್ರು ಆಕ್ಚುಲಿ ಏನಾಯ್ತು ಅಂತಂದ್ರೆ ಅವ್ರಿಗೆ ಅಷ್ಟು ಮಿಂಗಲ್ ಆಗಕ್ ಆಗ್ಲಿಲ್ಲ. ಈ ಒಂದು ಏಜ್ ಡಿಫ್ರೆನ್ಸ್ ಕಾಣಿಸ್ಬಿಡ್ತು. ಬಟ್ ಸ್ಟೇಜ್ ಅಂತ ಬಂದಾಗ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಮಾಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಶೋ ಅಂತ ಬಂದಾಗ ರಿಯಲಿಸ್ಟಿಕ್ ಆಗಿ ಇರ್ಬೇಕಾದ್ರೆ ಅವ್ರಿಗೆ ಮಾಡಕ್ ಆಗ್ಲಿಲ್ಲ. ಎಲ್ಲೋ ಒಂದ್ ಸ್ವಲ್ಪ ಇದಾಯ್ತು. ಅಂಡ್ ಡಾಕ್ ಸತೀಶ್ ಅವ್ರು ಎಲ್ಲ ಒಂದ್ ಸ್ವಲ್ಪ ಅಡ್ಡ ಬಂದ್ಬಿಟ್ರು, ಅವ್ರಿಗೂ ಕ್ಲಾಶ್ ಆಗೋಯ್ತು. ಬಟ್ ಎನಿವೆ ಈ ತರ ಒಂದು ಜುಗಲ್ಬಂದಿಗಳು ಕೆಲವೊಂದ್ಸತಿ ಫ್ಲಾಪ್ ಆಗುತ್ತೆ, ಕೆಲವೊಂದ್ಸತಿ ಹಿಟ್ ಆಗುತ್ತೆ. ಹಿಟ್ ಆದಂತ ಜೋಡಿ ನನ್ನ ಪ್ರಕಾರ ಒಂದು ಸೀಸನ್ ಅಲ್ಲಿ ಅಂತಂದ್ರೆ ವರ್ತೂರ್ ಸಂತೋಷ್ ಅವರು ಮತ್ತೆ ತುಕಾಲಿ ಸಂತೋಷ್ ಅವರು, ಅವ್ರ ಕ್ಲಿಕ್ ಆಯ್ತು. ಬೀನ್ ಬ್ಯಾಗ್ ಇಟ್ಕೊಂಡು ಜೋಡಿ ಎತ್ಕೊಳ್ತಾರೆ ನಿಂತ್ಕೊಂಡ್ಬಿಟ್ಟಿದ್ರು. ಬಟ್ ಈ ಸೀಸನ್ ಅಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಇದೆ. ಈ ಸತಿ ಹೇಳ್ಬೇಕು ಅಂದ್ರೆ ನಮ್ಮ ಗಿಲ್ಲಿ ಮತ್ತೆ ನಮ್ಮ ಮ್ಯೂಟೆಂಟ್ ರಘು ಅವ್ರದ್ದು ಜೋಡಿ ಕ್ಲಿಕ್ ಆಯ್ತು ಹೋದ ಸೀಸನ್ ಅಲ್ಲಿ. ಈ ಸೀಸನ್ ಅಲ್ಲಿ ಒಂದ್ ಒಳ್ಳೆ ಕಂಪ್ಯಾರಿಸನ್ ಜೋಡಿ ಬರುತ್ತೆ ಅಂತ ಅನ್ಕೊಂಡಿದೀವಿ. ಸೊ ಧನರಾಜ್ದು ಹನುಮಂತದ್ದು ಒಂದು ಜೋಡಿ ಆಗಿತ್ತು. ಸೊ ಎಲ್ಲರೂ ಗೈಸ್ ನಿಮ್ ಫೇವ್ರೇಟ್ ಜೋಡಿ ಯಾವ್ದು ಗೈಸ್? ಧನರಾಜ್ ಹನುಮಂತು ಜೋಡಿನ, ಸಂತು ಪಂತು ಜೋಡಿನ, ಅಂದ್ರೆ ನಮ್ಮ ವರ್ತು ಸಂತೋಷ್ ಮತ್ತೆ ತುಕಾಲಿ ಸಂತೋಷ್ ಅವ್ರದ, ಇಲ್ಲ ಅಂತಂದ್ರೆ ಲಾಸ್ಟ್ ಸೀಸನ್ ಆದಂತ ನಮ್ಮ ಯಾರಪ್ಪ ಅದು ಮರ್ತೋಗ್ಬಿಟ್ಟು ಇವಾಗ ನನ್ನ ಹೆಸರು ಹೇಳಿದ ನಾನು ಆಕ್ಚುಲಿ ಲಾಸ್ಟ್ ಜೋಡಿ ನಮ್ಮ ಗಿಲ್ಲಿ ಮತ್ತೆ ಲೈಕ್ ಇವ್ರದ್ದು ರಘು ಅವ್ರದ್ದು, ಮ್ಯೂಟೆಂಟ್ ರಘು ಅವ್ರದ್ದು ಜೋಡಿ ಚೆನ್ನಾಗಿತ್ತ? ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನೆಕ್ಸ್ಟ್ 3ನೇ ಸೀಸನ್ 13 ಅಲ್ಲಿ ಅಂತಂದ್ರೆ ಸೊ ಭಾವಿಶ್ ಅವರು ಬರ್ತಾ ಇದ್ದಾರೆ, ಕ್ವಾಟ್ಲೆ ಕಿಚನ್. ಸೊ ಗೈಸ್ ಆಕ್ಚುಲಿ ಇವರು ಗಂಧದ ಗುಡಿ ಸೀರಿಯಲ್ ಅಲ್ಲಿ ಇವರು ಒಂದು ಪ್ರಮುಖ ಪಾತ್ರ ವಹಿಸಿದ್ರು. ಆಕ್ಚುಲಿ ಹೀರೋನೇ ಇವರು ಮೇನ್ ಲೀಡಿಂಗ್ ಮಾಡಿದ್ದು. ಆಮೇಲೆ ಶಿಶಿರ್ ಅವ್ರ ಲೀಡಿಂಗ್ ಅಲ್ಲಿ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಒಂದು ಒಳ್ಳೆ ಆಕ್ಟರ್ ಅಂತ ಹೇಳ್ಬೋದು. ಸೊ ಒಂದು ಎಕ್ಸ್ಪೆಕ್ಟೆಡ್ ಲಿಸ್ಟ್ ಅಲ್ಲಿ ಇದೆ, ಇವ್ರು ಬರ್ತಾರೆ ಅಂತ ಒಂದು ಅಪ್ಡೇಟ್ ಬರ್ತದೆ, ಬಂದ್ರೆ ಚೆನ್ನಾಗಿರುತ್ತೆ. ಇಬ್ರು ಬರ್ತಾರೆ ಗೈಸ್. ಇಲ್ಲಿ ಭಾವಿಶ್ ಅವರು ಬರುವಂತ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದ್ರೆ ಲಾಸ್ಟ್ ಸೀಸನ್ ಕ್ವಾಟ್ಲೆ ಕಿಚನ್ ಅಂದ್ರೆ ಮ್ಯೂಟೆಂಟ್ ರಘು ಅವ್ರು ಬಂದಿದ್ದು. ಸೊ ಹಂಗಾಗಿ ಎತ್ಕೊಂತಾರೆ ಅಂತ
ಅಲ್ಲ ಈಗ ಆಕ್ಚುಲಿ ಏನ್ ಗೊತ್ತಾ, ಕ್ವಾಟ್ಲೆ ಕಿಚನ್ ಇಂದ ಇಬ್ರು ಕ್ಯಾಂಡಿಡೇಟ್ ಬರೋದಂತೂ ಫಿಕ್ಸ್. ಸೊ ಯಾರು ಬೇಕಾದ್ರೆ ಬರ್ಬೋದು, ಐ ನೆವರ್ ಎಕ್ಸ್ಪೆಕ್ಟೆಡ್. ಬಟ್ ಈ ಒಂದು ಎಕ್ಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಭಾವಿಷ್ ಅವ್ರು ಬರ್ತಾರೆ. ಫೈನಲಿಸ್ಟ್ ಅಲ್ಲಿ ಐದು ಜನ ಇದಾರಲ್ಲ, ಸೊ ಫೈನಲಿಸ್ಟ್ 5 ಮೆಂಬರ್ಸ್ ಅಲ್ಲಿ ಸೊ ಭಾವಿಷ್ ಅವರು ಬರುವಂತ ಎಕ್ಸ್ಪೆಕ್ಟ್ ಜಾಸ್ತಿ ಇದೆ. ಅಂಡ್ ನೆಕ್ಸ್ಟ್ ಇದರಲ್ಲಿ ಕ್ವಾಟ್ಲೆ ಕಿಚನ್ ಅಲ್ಲಿ ಅಗೈನ್ ಮೇಘ ಅವರು ಆಕ್ಚುಲಿ ಈ ಒಂದು ಲಿಸ್ಟ್ ಅಲ್ಲಿ ಮೇಘ ಅವರು ಕೂಡ ಇದ್ದಾರೆ. ಸೊ ಲೆಟ್ಸ್ ಸಿ ದಟ್ ಒಂದು ಎಕ್ಸ್ಪೆಕ್ಟೆಡ್ ಲಿಸ್ಟ್ ಗಳಿರುತ್ತೆ, ಬಟ್ ಇವರೇ ಬರಬೇಕು ಅಂತ ಏನಿಲ್ಲ. ಬಟ್ ನಮಗೊಂದು ಅಪ್ಡೇಟ್ ಬಂದಿರೋ ಪ್ರಕಾರ ಇವ್ರು ಬರ್ತಾರೆ ಅಂತ ಅನ್ಸುತ್ತೆ. ಸೊ ಬಟ್ ನನಗೆ ಏನಂದ್ರೆ ಭಾವೇಶ್ ಅವ್ರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಅನ್ಸುತ್ತೆ. ಟಾಸ್ಕ್ ಅಂತ ಬಂದಾಗ ಸೇಮ್ ಅಸ್ ಕಾರ್ತಿಕ್ ತರನೇ ಕಾಣಿಸ್ತಾರೆ ಆಕ್ಚುಲಿ ಇವ್ರು ರೆಪ್ಲಿಕಾ ನೋಡಿದ್ರೆ. ಸೊ ಯಾಕಂದ್ರೆ ಎಕ್ಸ್ಪೆಕ್ಟೆಡ್ ಏನಂದ್ರೆ ಟಾಸ್ಕ್ ಗಳು ಚೆನ್ನಾಗಿ ಆಡೋರು ಬೇಕಾಗುತ್ತೆ, ಒಂದು ಹೀರೋ ಮೆಟೀರಿಯಲ್ ಬೇಕಾಗುತ್ತೆ. ಸೊ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಮೇಘ ಅವರು ಕೂಡ ಒಂದು ಒಳ್ಳೆ ಬ್ಯೂಟಿಫುಲ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬೇಕು, ಯಾರೋ ಒಳ್ಳೆ ವೇಬ್ಗಳು ಬೇಕಲ್ಲ ಆಕ್ಚುಲಿ. ಸೊ ಅವರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಹುಡುಗರಿಗೆ ನೋಡೋರಿಗೆ ತುಂಬಾ ಖುಷಿ ಆಗುತ್ತೆ. ಇನ್ನೊಂದೇನಂದ್ರೆ ಹುಡುಗಿರಲ್ಲಿ ಬ್ಯೂಟಿ ಪ್ಲಸ್ ಸ್ಟ್ರಾಂಗ್ ಆಗಿದ್ದಾಗ ಬ್ರೈನ್ ಇತ್ತು ಅಂತಂದ್ರೆ ಐ ಥಿಂಕ್ ಸಂಗೀತ ಶೃಂಗೇರಿ ಪಾಯಲ್ ಚಂಗಪ್ಪ. ಸೊ ಪಾಯಲ್ ಅವ್ರು ಬರ್ತಾರೆ, ಅಮೃತಾಂಜನ್ ಶಾರ್ಟ್ ಮೂವಿ ಮಾಡಿದಾರಲ್ಲ ಅವರು ಬರ್ತಾರೆ ಅಂತ ಅಪ್ಡೇಟ್ ಇದೆ ಇಲ್ಲಿ. ಸೊ ನೋಡುವ, ಏನ್ ಬೇಕಾದ್ರೆ ಆಗ್ಬೋದು. ಸೊ ಈ ತರ ಒಂದು ಅಪ್ಡೇಟ್ಗಳು ಬಂದಿದೆ. ಅಂಡ್ ನೆಕ್ಸ್ಟ್ ಫೈನಲ್ ಅಂಡ್ ಇನ್ನು ಈ ಟಾಪ್ 2 ಕ್ಯಾಂಡಿಡೇಟ್ ಇದ್ದಾರೆ, ಅವ್ರನ್ನ ನೋಡಿದ್ರೆ ನೀವು ಖುಷಿ ಆಗ್ತಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೂರಜ್ ಕಾಮಿಡಿ ಕಿಲಾಡಿ ಸೂರಜ್ ಅವರು, ಇವರು ಕೂಡ ಕ್ವಾಟ್ಲೆ ಕಿಚನ್ ಅಲ್ಲಿ ಭಾಗವಹಿಸಿದ್ರು ಅಂಡ್ ಒಳ್ಳೆ ಕಾಮಿಡಿಯನ್ ಕೂಡ ಹೌದು. ಸೊ ಈ ಒಂದು ಲಿಸ್ಟ್ ಗಳಲ್ಲಿ ಒಂದಷ್ಟು ಜನನ ಕಟ್ ಆಫ್ ಮಾಡ್ಬೋದು, ಇಲ್ಲ ಒಂದಷ್ಟು ಆಡ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಸೂರಜ್ ಅವ್ರು ಬಂದ್ರೆ ಇನ್ನೂ ಒಳ್ಳೆ ಮಜಾ ಇರುತ್ತೆ. ಕಾಮಿಡಿ ಮಾತ್ರ ಯಾರಿಗೂ ಎಕ್ಸ್ಪೆಕ್ಟ್ ಅಂದ್ರೆ ಕಾಲೆಳಿ ನಾರ್ಮಲ್ ಆಗಿದ್ದಾಗ ಇವ್ರು ಕಾಲು ಎಳಿತಾ ಇರ್ತಾರೆ, ನಾವು ನೋಡಿದ್ವಿ ಶೋ ಅಂತ ಬಂದಾಗ ಅಂತಲ್ಲ. ಸೊ ಬಟ್ ನನ್ನ ಪ್ರಕಾರ ಇವ್ರು ಬಂದರೆ ಒಳ್ಳೆ ಮಜಾ ಇರುತ್ತೆ. ನಿಮ್ಗೇನು ಅನ್ಸುತ್ತೆ ಗೈಸ್? ಈ ಒಂದು ಟಾಪ್ 1 ಲಾಸ್ಟಿಗೆ ಬಂದ್ಬಿಡೋಣ. ಎಂಡ್ ಇದೆ ಆ್ಯಕ್ಚುಲಿ 5 ಅಲ್ಲ, ಇದು 6 ಆ್ಯಕ್ಚುಲಿ ಹೇಳ್ತೀನಿ ನಾವು ಮಾಡ್ತಾ ಇರೋದು. ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಇಡೀ ಕರ್ನಾಟಕ ಜನತೆನ ಅವ್ರನ್ನ ತುಂಬ ಇಷ್ಟಪಡುತ್ತೆ. ಆ್ಯಂಡ್ ನಂಬರ್ 1 ಯೂಟ್ಯೂಬರ್, ಸುಮ್ಮನೆ ಯಾರ್ಯಾರು ಹೇಳ್ಕೊಂತಾರೆ ನಂಬರ್ 1 ಕಾಂಟೆಂಟ್ ಕ್ರಿಯೇಟರ್, ನಂಬರ್ 1 ಯೂಟ್ಯೂಬರ್ ಅಂತ. ಬಟ್ ಜನಗಳು ಕೊಟ್ಟಂತ ಬಿರುದು ಅವ್ರಾಗವ್ರು ತಗೊಂಡಿಲ್ಲ, ಅದನ್ನು ಜನಗಳು ಕೊಟ್ಟಂತ ಬಿರುದು ನಂಬರ್ 1 ಏಕೈಕ ವ್ಯಕ್ತಿ ಯಾರಪ್ಪ ಅಂದರೆ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಡಾಕ್ಟರ್ ಬ್ರೋ ಅವರು. ನಮ್ಮ ಡಾಕ್ಟರ್ ಬ್ರೋ ಅವರು, ಗಗನ್ ಅವರು ಬರಬಹುದು ಅಂತ ತುಂಬಾ ವರ್ಷಗಳಿಂದ ಅನ್ಕೊಳ್ತಾ ಇದೀವಿ. ಬಟ್ ನಮಗೆ ಒಂದು ಎಕ್ಸ್ಪೆಕ್ಟೆಡ್ ಇದೆ ಆ್ಯಕ್ಚುಲಿ ಬರಬೇಕು ಅಂತ. ಸೊ ಐ ಥಿಂಕ್ ಅವ್ರು ಬಂದರೆ ಇನ್ನೂ ಮಜಾ ಇರುತ್ತೆ, ಒಂದು ನಮಗೆ ಕ್ಲೋಸ್ನೆಸ್ ಸಿಗುತ್ತೆ. ಆ್ಯಕ್ಚುಲಿ ಅವ್ರು ನ್ಯಾಚುರಲ್ ಆಗಿ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ನಮ್ಗೆ ಅನ್ಸ್ತಿರುತ್ತೆ ಏನಂತಂದ್ರೆ ನಾವೆಲ್ಲ ಒಳಗಡೆ ಹೋಗಿ ನಮ್ಮ ದೇಶನ ಸುತ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ, ನಮ್ಮನ್ನ ಕರ್ಕೊಂಡು ಹೋಗಿ ಅಂತ ಕ್ಲಾರಿಟಿ ಕೊಡ್ತಾರೆ. ಸೊ ಒಂದು ಸರಳತೆ ಇದೆ ಆ್ಯಕ್ಚುಲಿ ಆ ಮನುಷ್ಯನಲ್ಲಿ, ಮಾತಾಡಬೇಕಾದ್ರೆ ಒಂದು ಮುಗ್ಧತೆ ಇದೆ. ಆ ಒಂದು ಮುಗ್ಧತೆನ ನಾವು ಬಿಗ್ ಬಾಸ್ ಮನೆ ಒಳಗಡೆ ಎಕ್ಸ್ಪೆಕ್ಟೆಡ್ ಮಾಡ್ಬೋದೇನೋ ಈ ಸೀಸನಲ್ಲಿ ಅಂತ ಒಂದು ಸಣ್ಣದಾಗ ಒಂದೆಲ್ಲ ಒಂದು ಸ್ವಲ್ಪ ಹೋಪ್ಸ್ ಇದೆ. ಯಾಕಂದ್ರೆ ಬರ್ತಿದ್ರು ಅವರು ಹೇಳ್ಕೊಂಡಿರೋದು ಏನಂತಂದ್ರೆ, ನನಗೆ ಲೈಕ್ ಬಂದ್ಬಿಟ್ರೆ ಇಲ್ಲಿ ಲೈಕ್ ನಾನು ಇದೊಂದು ಬಿಸ್ನೆಸ್ ಏನಿದೆ, ಪ್ರವಾಸ ಅನ್ನೋದೊಂದು ಬಿಸ್ನೆಸ್ ಆ್ಯಕ್ಚುಲಿ ಏನಿದೆ. ಸೊ ಅದನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾನು ಕೂಡ ತುಂಬಾ ಜನಕ್ಕೆ ನಾನು ಎಂಪ್ಲಾಯ್ ಆಗಿದ್ದೀನಿ, ನನ್ನ ನಂಬ್ಕೊಂಡು ತುಂಬಾ ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಬರೋಕ್ಕಾಗಲ್ಲ ಅಂತ ಒಂದು ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಹೇಳ್ಕೊಂಡಿದ್ರು ಬಿಗ್ ಬಾಸ್ ಆದ್ಮೇಲೆ ಒಂದು ಇಂಟರ್ವ್ಯೂ ಅಲ್ಲಿ. ಬಟ್ ಈ ಸೀಸನ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಒಂದು ಸ್ವಲ್ಪ ಸ್ಟಾರ್ಟ್ಅಪ್ ಆಗಿರೋದ್ರಿಂದ ಒಂದಷ್ಟು ಸ್ಟೆಬಿಲಿಟಿ ತಗೊಂಡಿರುತ್ತೆ ಅಂತ ಅನ್ಕೊಂತೀನಿ. ಒಂದು 3 months ಟೈಮ್ ಕೊಡ್ಬೋದು ಮೇ ಬಿ. ಬಂದ್ರೆ ನಮಗಂತೂ ಸಖತ್ ಹಬ್ಬ ಅಂತ ಹೇಳ್ಬೋದು, ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಐ ಥಿಂಕ್ ಆಲ್ಮೋಸ್ಟ್ 70 to 80% ವಿನ್ನರ್ ಇವರೇ ಅಂತ ಫಸ್ಟ್ ಇಂದಾನೆ ಡಿಸೈಡ್ ಆಗ್ಬಿಡ್ತೀವಿ. ಬಟ್ ಕಾಂಪಿಟೇಷನ್ ಇರುತ್ತೆ, ವ್ಯಕ್ತಿತ್ವ ಯಾವ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸ್ಕ್ರೀನ್ ಮೇಲೆ ಒಂಥರ ಇದ್ದು ಆಫ್ ಸ್ಕ್ರೀನ್ ಅಲ್ಲಿ ಒಂಥರ ಇರ್ಬೋದಲ್ವಾ. ಸೊ ಆ ರೀತಿ ಇದ್ದಾಗ ಲೈಕ್ ಜನಗಳು ಅವಾಗ ಇಷ್ಟ ಆಗ್ತಾರೋ ಇಲ್ವೋ. ಇವಾಗ ಅವರು ಎಕ್ಸ್ಪ್ಲೈನ್ ಮಾಡೋ ರೀತಿ ಆಗ್ಬೋದು, ವಿಡಿಯೋ ಮಾಡೋ ರೀತಿ ಆಗ್ಬೋದು, ಬ್ಲಾಗ್ ಮಾಡೋ ರೀತಿ ಆಗ್ಬೋದು ತುಂಬಾ ಇಷ್ಟ ಆಗುತ್ತೆ ನಮಗೆ. ಸೊ ಆಫ್ ಸ್ಕ್ರೀನ್ ಅಲ್ಲಿ ಯಾವ ರೀತಿ ಇರ್ತಾರೆ ಗಗನ್ ಅವರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಅದನ್ನ ನೋಡಬೇಕು ಅಂತಂದ್ರೆ ಬಿಗ್ ಬಾಸ್ ಮನೆ ಬಂದಾಗ ಅಲ್ಲಿ ಇಷ್ಟ ಆಗ್ತಾರೆ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ನೀವು ಈ ತರ ನೋಡಂಗಿದ್ರೆ ಡ್ರೋನ್ ಪ್ರತಾಪ್ ಅವರು ನೆಗೆಟಿವ್ ಆಗಿ ಒಳಗಡೆ ಹೋಗಿದ್ದು, ಬರ್ಬೇಕಾದ್ರೆ ಆಚೆ ಪಾಸಿಟಿವ್ ಆಗಿ ಬಂದ್ರು. ಅಂದ್ರೆ ಲೈಕ್ ನಾನು ಡ್ರೋನ್ ಪ್ರತಾಪ್ಗೆ ಇವ್ರಿಗೆ ಕಂಪೇರ್ ಮಾಡ್ತಾ ಇಲ್ಲ, ಬಟ್ ಹೇಳಿದ್ದು ಹೊರಗಡೆ ಈಗ ಗಗನ್ ಶ್ರೀನಿವಾಸ್ ತುಂಬಾ ಒಳ್ಳೆಯವರು, ನಾವು ಬ್ಲಾಗಲ್ಲೆಲ್ಲ ನೋಡಿದ್ದೀವಿ. ಬಟ್ ವ್ಯಕ್ತಿತ್ವ ಎಂಥದ್ದು, ಒಳಗಡೆ ಬಿಗ್ ಬಾಸ್ ಮನೇಲಿ ಹೆಂಗಿರುತ್ತೆ, ಅವ್ರ ಪರ್ಸ್ನಾಲಿಟಿ ಯಾವ ರೀತಿ ಇರುತ್ತೆ ಅದನ್ನು ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಅಲ್ಲಿ ಹೋದ್ಮೇಲೆ ಜಡ್ಜ್ಮೆಂಟ್ ನಾವು ಮಾಡೋಕ್ಕಾಗೋದು. ಸೊ ಅವ್ರು ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಈಗಲೇ ಅವ್ರು ಬಂದ ತಕ್ಷಣ ವಿನ್ನರ್ ಅಂತ, ಪಾಪ್ಯುಲಾರಿಟಿ ಇದೆ ಅಂತ ತಕ್ಷಣ ವಿನ್ನರ್ ಅನ್ನೋಕ್ಕಾಗಲ್ಲ. ಸೊ ಹಂಗೆ ನೋಡೋಕೆ ವಿರಾಟ್ ಕೊಹ್ಲಿ ಅವ್ರನ್ನು ಕೂಡ ಲೈಕ್ ಪಾಪ್ಯುಲಾರಿಟಿ ಇದೆ ಅಂತ ಹೇಳ್ಬಿಟ್ಟು ನಾವು ಬಿಗ್ ಬಾಸ್ ಮನೆ ಕರ್ಸ್ಬಿಟ್ಟು ಅವ್ರು ವಿನ್ನರ್ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ವಿರಾಟ್ ಕೊಹ್ಲಿ ವಿನ್ನರ್ ನಾನು ಮಾಡಿಸ್ತೀನಿ, ಡಾಕ್ಟರ್ ಬಂದ್ರೆ ನಾನೇ ವಿನ್ನರ್ ಮಾಡಿಸ್ತೀನಿ. ಇನ್ಕ್ಲೂಡಿಂಗ್ ನಾನು ಬ್ಲೈಂಡ್ ಆಗ್ಬೇಕಾದ್ರೆ, ನಾನು ಫಸ್ಟ್ ಟೈಮ್ ರಿವ್ಯೂ ಬ್ಲೈಂಡ್ ಆಗ್ಬೇಕಾದ್ರೆ ಬಿಗ್ ಬಾಸ್ ಅಂದ್ರೆ ಪರ್ಸನಾಲಿಟಿ ಶೋ ಅಂತ ಬಂದಾಗ ಸೊ ನಾವು ಅವ್ರ ವ್ಯಕ್ತಿತ್ವ ನೋಡಬೇಕು. ಒಳಗಡೆ ಬಂದ ಮೇಲೆ 90% ಚೆನ್ನಾಗಿದೆ, 100% ಚೆನ್ನಾಗೇ ಇರುತ್ತೆ. ಡಾಕ್ಟರ್ ಬ್ರೋ ರೆಸ್ಪೆಕ್ಟ್ ಬಟನ್ ಯಾರು ಒಂದ್ಸತಿ ಕಮೆಂಟ್ ಹಾಕ್ಬಿಡಿ, ಅನ್ಸುತ್ತೆ ಪಟ್ ಅಂತ ಹಾಕ್ಬಿಡಿ. ಯಾರು ಡಾಕ್ಟರ್ ಬ್ರೋ ಫ್ಯಾನ್ಸ್ ಇದ್ದೀರಾ ಎಸ್ ಅಂತ ಒಂದ್ಸತಿ ಕಮೆಂಟ್ ಹಾಕ್ಬಿಡಿ. ಬಿಕಾಸ್ ಐ ನೋ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಈಸ್. ನನ್ಗೆ ಅನ್ಸಿರೋ ಪ್ರಕಾರ 90% ಆ ಮನುಷ್ಯ ತುಂಬಾ ಜೆನ್ಯೂನ್ ಆಗಿದ್ದಾರೆ. ಸೊ ಅಂಡ್ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ರು ಒಂದು ಒಳ್ಳೆ ಫ್ಯಾನ್ ಬೇಸ್ ಅಂತೂ ಇದೆ ಗುರು, ಅದು ಇಲ್ಲ ಅಂತ ಹೇಳ್ದಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಅಂಡ್ ತುಂಬಾ ವಯಸ್ಸಾದವ್ರು ಕೂಡ ತುಂಬಾ ಇಷ್ಟಪಡ್ತಾರೆ. ಇವನ್ ಡಾಕ್ಟರ್ ಬ್ರೋ ವಿಡಿಯೋಸ್ಗಳನ್ನ ತುಂಬಾ ವಯಸ್ಸಾದವರೇ ಜಾಸ್ತಿ ಜನ ನೋಡೋದು. ಇವನ್ ನಾವು ನೋಡ್ತಾ ಇರ್ತೀವಿ, ಯಂಗ್ಸ್ಟರ್ಸ್ಗಳು ನೋಡ್ತಾರೆ. ಕಮ್ಮಿ ಮಾಡಿದ್ದಾರೆ, ಬಟ್ ಐ ಡೋಂಟ್ ನೋ ಅವರು ಅಟ್ಲೀಸ್ಟ್ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮಗೆ ಜನ ಆ ಒಂದು ಬಿಗ್ ಬಾಸ್ ಅಲ್ಲಾದ್ರೂ ಕಾಣಿಸ್ಕೊಳ್ತಾ ಇರ್ತಾರೆ. ಅಂಡ್ ಈ ಸತಿ ತುಂಬಾ ಜನ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಅಂದ್ರೆ ಲೈವ್ ಬರುತ್ತಾ ಇಲ್ವಾ ಅಂತ. ಸೊ ಗೈಸ್ ಬಿಗ್ ಬಾಸ್ ಲೈವ್ 24 hours ಕೂಡ ಇರುತ್ತೆ. ಸೊ ಅದನ್ನು ಕೂಡ ಒಂದು ಅಪ್ಡೇಟ್ ಮಾಡಿದೀವಿ. ಸೊ ತುಂಬಾ ಜನ ಕೇಳ್ತಾ ಇದ್ರು ನಾರ್ಮಲ್ ವಿಡಿಯೋಸ್ ಅಲ್ಲಿ, ಇದ್ರ ಜೊತೆ ಒಂದು ಅಪ್ಡೇಟ್ ನ ಕೊಡ್ತಾ ಇದೀವಿ. ಅಂಡ್ ಡೈಲಿ ಇಮೇಲೆ ರೆಗ್ಯುಲರ್ ಆಗಿ ಲೈವ್ ಇರುತ್ತೆ ಗೈಸ್, ಓಕೆನಾ. ಸೊ ಆಲ್ಮೋಸ್ಟ್ ಒಂದು ಟೈಮಿಂಗ್ಸ್ ಸೆಟ್ ಮಾಡ್ತೀವಿ. ನಾಳೆ ಸ್ಟಾರ್ಟ್ ಆಗ್ತಿರೋದ್ರಿಂದ, ಸೊ ಸಂಡೇ ಸ್ಟಾರ್ಟ್ ಆಗ್ತಿರೋದ್ರಿಂದ ಭಾನುವಾರ ಬಂದು ವಾಚ್ ಅಲಾಂಗ್ ಮಾಡ್ತೀವಿ ಗೈಸ್, ಓಕೆನಾ. ಇಲ್ಲಿ ಟೆಲಿಕಾಸ್ಟ್ ಮಾಡ್ತಾನೆ ನಾವು ಆಕ್ಚುಲಿ ಕುತ್ಕೊಳ್ತೀವಿ, ಮಾತಾಡುವ, ಡಿಸ್ಕಷನ್ ಮಾಡುವ, ಮಜಾ ಮಾಡುವ. ಇನ್ನೊಂದು ನಾವು 3
ಅಕ್ಟೋಬರ್ ತಿಂಗಳು. ಸೊ ಎಂಜಾಯ್ ಮಾಡ್ತಾ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಾಗ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.